ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸುವಿಶಾಲ ಸಮುದ್ರ ಗಡಿಯನ್ನು ಹೊಂದಿರೋ ಭಾರತಕ್ಕೆ ಒಂದು ಬಲಿಷ್ಠವಾದ ನೌಕಾಪಡೆ ಕೂಡ ಬೇಕು. ಭಾರತ ತನ್ನ ನೌಕಾಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದು ಅಂದರೆ ಚೈನಾದ ಜೊತೆಗೆ ಸ್ಪರ್ಧೆಗೆ ಇಳಿಯೋದು ಅಂತಲೇ ಅರ್ಥ. ಇವತ್ತು ಹಿಂದೂ ಮಹಾಸಾಗರವನ್ನು ಆಳಬೇಕು, ಅಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ನೌಕಾಪಡೆಯ ಶಕ್ತಿ ಕೂಡ ಹೆಚ್ಚಾಗಬೇಕು. ಅದಕ್ಕಾಗಿ ಈಗಿರುವ ನೌಕಾನೆಲೆಗಳ ಜೊತೆಗೆ ಸಬ್ಮರೀನ್ಗಳಿಗಾಗಿಯೇ ಒಂದು ನೌಕಾನೆಲೆಯನ್ನು ಸ್ಥಾಪಿಸಿಕೊಳ್ಳೋದು ಭಾರತದ ದಶಕಗಳ ಕನಸು. ಆ ಕನಸು ನನಸಾಗೋದಕ್ಕೆ 2 ವರ್ಷ ಮಾತ್ರ ಬಾಕಿ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಚೈನಾ ಹಾಗೂ ಪಾಕಿಸ್ತಾನ ಎರಡನ್ನೂ ಎದುರಿಸೋದಷ್ಟೇ ಅಲ್ಲ, ಕ್ವಾಡ್ ಕೂಟದ ಬಲಿಷ್ಠ ನಾಯಕನಾಗಿ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಭಾರತ ಹೊರಹೊಮ್ಮೋದಕ್ಕೆ ಮತ್ತು ಹಿಂದೂ ಮಹಾಸಾಗರದಲ್ಲಿನ ಯಾವುದೇ ಅಪಾಯವನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಈ ನೌಕಾನೆಲೆ ಸಹಾಯಕ ಆಗುತ್ತೆ. ಇದರ ಜೊತೆಗೆ ಈಗ ರಷ್ಯಾ ನಿರ್ಮಿತ INS ತುಶೀಲ್ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಆಗಿದೆ. ಹಾಗಾದ್ರೆ ಏನಿದು ಭಾರತೀಯ ನೌಕಾಪಡೆಯ ಉನ್ನತೀಕರಣ ಪ್ರಕ್ರಿಯೆ? ಭಾರತದ ಸಬ್ಮರೀನ್ಗಳಿಗಾಗಿನೇ ನೌಕಾನೆಲೆಯೊಂದರ ಅವಶ್ಯಕತೆ ಇತ್ತ? ಇದರಿಂದ ಆಗುವ ಲಾಭಗಳೇನು? ಇಷ್ಟಕ್ಕೂ ಈ ನೌಕಾನೆಲೆ ಸಿದ್ಧವಾಗ್ತಾ ಇರೋದಾದ್ರೂ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ರಕ್ಷಣೆಯ ದೃಷ್ಟಿಯಿಂದ ನಮ್ಮ ಭೂಗಡಿಗಳು ಎಷ್ಟು ಮುಖ್ಯ ಅನ್ನಿಸ್ಕೊಳ್ತವೋ ಹಾಗೆ ನಮ್ಮ ಸಾಗರ ಗಡಿಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ. ಈಗಂತೂ ಭೂಗಡಿಗಳಲ್ಲಿ ಚೈನಾ, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳಿಂದ ಹೆಚ್ಚಿನ ಪ್ರಮಾಣದ ಸಮಸ್ಯೆಯನ್ನು ಭಾರತ ಎದುರಿಸ್ತಾ ಇದೆ. ಸದ್ಯಕ್ಕೆ ಭೂತಾನ, ನೇಪಾಳ ಹಾಗೂ ಮ್ಯಾನ್ಮಾರ್ಗಳ ಗಡಿಯಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದ ಸಮಸ್ಯೆಗಳೇನಿಲ್ಲ. ಹಾಗೆ ನಾವು ನಮ್ಮ ಸಮುದ್ರ ಗಡಿಗಳನ್ನು ನೋಡೋದಾದ್ರೆ ಅಲ್ಲಿ ಕೇವಲ ಭಾರತದ ಮೇಲಿನ ದಾಳಿಗಳನ್ನು ಎದುರಿಸೋದು ಮಾತ್ರ ಅಲ್ಲ, ಇಡೀ ಹಿಂದೂ ಮಹಾಸಾಗರಕ್ಕೆ ಭಾರತ ರಕ್ಷಣೆಯನ್ನು ಕಲ್ಪಿಸಬೇಕಿದೆ. ಅಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನು ಕಡಲುಗಳ್ಳರಿಂದ ಕಾಪಾಡಬೇಕು. ಆ ಸಮುದ್ರದಲ್ಲಿನ ಮೀನುಗಾರಿಕಾ ಹಡಗುಗಳ ರಕ್ಷಣೆಯನ್ನೂ ಗಮನಿಸಬೇಕು. ಜೊತೆಗೆ ಚೈನಾ ಹಾಗೂ ಪಾಕಿಸ್ತಾನಗಳ ಉಪಟಳವನ್ನು ಎದುರಿಸೋದಕ್ಕೆ ಕೂಡ ಸಿದ್ಧ ಇರಬೇಕು. ಸದ್ಯಕಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಕ್ವಾಡ್ ದೇಶಗಳಿಗೆ ಈ ಭಾಗದಲ್ಲಿನ ಅತಿದೊಡ್ಡ ಆಸರೆ ಅಂದ್ರೆ ಅದು ಭಾರತ. ಇಂಡೋ ಪೆಸಿಫಿಕ್ ಭಾಗದಲ್ಲಿ ಭಾರತದ ಈ ಹಿಡಿತ ಮುಂದುವರಿಬೇಕು ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಭಾರತ ಪ್ರಶ್ನಾತೀತ ಶಕ್ತಿಯಾಗಿ ಉಳ್ಕೋಬೇಕು. ಅದಕ್ಕೀಗ ದೊಡ್ಡ ಚಾಲೆಂಜ್ ತರ ಕಾಣ್ತಾ ಇರೋದು ಚೈನಾ. ಜಗತ್ತಿನ 2ನೇ ಅತಿದೊಡ್ಡ ಆರ್ಥಿಕತೆ, 2ನೇ ಅತಿದೊಡ್ಡ ಸೇನಾ ಶಕ್ತಿಯನ್ನು ಹೊಂದಿರೋ ದೇಶ. ನೌಕಾಪಡೆಯ ಅಂಕಿ ಸಂಖ್ಯೆಯ ದೃಷ್ಟಿಯಿಂದ ಚೈನಾನೇ ಇವತ್ತು ಜಗತ್ತಿನ ದೊಡ್ಡಣ್ಣ ಕೂಡ. ಅದು ಅಮೆರಿಕಾಗಿಂತಲೂ ಹೆಚ್ಚಿನ ನೌಕೆಗಳನ್ನು, ಯುದ್ಧವಾಹಕಗಳನ್ನು, ಸಬ್ಮರೀನ್ಗಳನ್ನು, ಫ್ರಿಗೇಟ್ಗಳನ್ನು, ಅಟ್ಯಾಕಿಂಗ್ ವೆಸಲ್ಗಳನ್ನು ಹೊಂದಿದೆ. ಈ ಚೈನಾ ಭಾರತಕ್ಕಿಂತಲೂ ಹೆಚ್ಚಿನ ಜಲಗಡಿಯನ್ನು ಹೊಂದಿದೆ. ಅದು ದಕ್ಷಿಣ ಚೈನಾ ಹಾಗೂ ಪೂರ್ವ ಚೈನಾ ಸಮುದ್ರದ ಮೇಲಿನ ಹಿಡಿತಕ್ಕಾಗಿ ಹಾತೊರಿತಾ ಇದೆ. ತನ್ನ ವಿರೋಧಿ ಸೇನೆಗಳನ್ನು ತನ್ನ ಶಕ್ತಿಯ ಮೂಲಕ ಹೆದರಿಸುವ ಕೆಲಸವನ್ನು ಚೈನಾ ಮಾಡ್ತಾ ಇದೆ. ಅದಕ್ಕೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ನೌಕಾಪಡೆಯ ಅಗತ್ಯ ಕೂಡ ಇದೆ. ಸದ್ಯದ ಲೆಕ್ಕಾಚಾರಗಳ ಪ್ರಕಾರ ಚೈನಾದ ನೌಕಾಪಡೆಯಲ್ಲಿ 3.5 ಲಕ್ಷದಷ್ಟು ಸಿಬ್ಬಂದಿ ಇದ್ದಾರೆ. 788 ಹಡಗುಗಳು ಹಾಗೂ ಸಬ್ಮರೀನ್ಗಳಿವೆ. ಇನ್ನು ಈ ಪಟ್ಟಿಯಲ್ಲಿರುವ ಸಬ್ಮರೀನ್ಗಳ ಪೈಕಿ 6 ಬಾಲಿಸ್ಟಿಕ್ ಸಬ್ಮರೀನ್ಗಳಿವೆ, 6 ನ್ಯೂಕ್ಲಿಯರ್ ಪವರ್ಡ್ ಜಲಾಂತರ್ಗಾಮಿಗಳು ಹಾಗೂ 48 ಡೀಸೆಲ್ ಸಬ್ಮರೀನ್ಗಳು ಅಲ್ಲಿವೆ. ಈ 60 ಸಬ್ಮರೀನ್ಗಳು ಸದ್ಯಕ್ಕೆ ನೌಕಾಪಡೆಯಲ್ಲಿ ಆಕ್ಟಿವ್ ಆಗಿದ್ದು, ಮುಂದಿನ ವರ್ಷದ ಕೊನೆಯ ಹೊತ್ತಿಗೆ ಚೈನಾದಲ್ಲಿ ಇನ್ನೂ 5 ಸಬ್ಮರೀನ್ಗಳು ನೌಕಾಪಡೆಗೆ ಸೇರ್ಪಡೆ ಆಗುತ್ತವೆ. ಸೊ 2025ರ ಅಂತ್ಯದ ಹೊತ್ತಿಗೆ ಚೈನಾ 65 ಆಕ್ಟಿವ್ ಸಬ್ಮರೀನ್ಗಳನ್ನು ಹೊಂದಿರುತ್ತೆ. ಈ ಸಬ್ಮರೀನ್ಗಳು ಆಗಾಗ್ಗೆ ಭಾರತದ ಜಲಗಡಿಯವರೆಗೂ ಬರುವುದುಂಟು. ಚೈನಾ ಇಂಡೋ ಪೆಸಿಫಿಕ್ ಭಾಗದಲ್ಲಿ ನಾನಾ ದೇಶಗಳಲ್ಲಿ ತನ್ನ ಒಂದಷ್ಟು ನೌಕಾ ನೆಲೆಗಳನ್ನು ಹೊಂದಿದೆ. ಆ ನೆಲೆಗಳಿಗೆ ಪ್ರಯಾಣ ಮಾಡುವ ಉದ್ದೇಶದಿಂದ ಕೂಡ ಚೈನಾದ ಸಬ್ಮರೀನ್ಗಳು ಹಿಂದೂ ಮಹಾಸಾಗರದಲ್ಲಿ ಸಂಚರಿಸುತ್ತಲೇ ಇರುತ್ತವೆ. ಹಾಗೇನೆ ಸಬ್ಮರೀನ್ ವಾರ್ಗೆ ಬೇಕಾದ ಸ್ಥಳ ಎಲ್ಲೆಲ್ಲಿದೆ ಅನ್ನೋ ಬಗ್ಗೆ ಸರ್ವೆ ಮಾಡುವ ಕೆಲಸಕ್ಕೆ ಕೂಡ ಚೈನಾದ ಸ್ಪೈ ಶಿಪ್ಗಳು ಈ ಭಾಗದಲ್ಲಿ ಓಡಾಡ್ತಾ ಇರುತ್ತವೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೂಡ ತನ್ನ ನೌಕಾಬಲವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಲ್ಲಿ ಹೆಜ್ಜೆಗಳನ್ನು ಭಾರತ ಇಡ್ತಾ ಇದೆ. ಈಗಾಗಲೇ ಭಾರತ ನ್ಯೂಕ್ಲಿಯರ್ ಸಬ್ಮರೀನ್ಗಳ ನಿರ್ಮಾಣಕ್ಕೆ ಮುಂದಾಗಿದೆ. ಜೊತೆಗೆ ಪ್ರಾಜೆಕ್ಟ್ 75 ಅಡಿಯಲ್ಲಿ ಕೂಡ ಒಂದಷ್ಟು ಸಬ್ಮರೀನ್ಗಳ ನಿರ್ಮಾಣ ಆಗ್ತಾ ಇದೆ. ಹಾಗೆ ಸಬ್ಮರೀನ್ ಹಂಟರ್ಗಳು, ಸರ್ವೆಲೆನ್ಸ್ ಏರ್ಕ್ರಾಫ್ಟ್ಗಳು ಹಾಗೂ ಅಟ್ಯಾಕಿಂಗ್ ಏರ್ಕ್ರಾಫ್ಟ್ಗಳನ್ನು ಕೂಡ ಭಾರತ ಹೆಚ್ಚು ಮಾಡ್ಕೊಳ್ತಾ ಚೈನಾದ ಬೆದರಿಕೆಗಳಿಗೆ ತಕ್ಕ ಉತ್ತರವನ್ನು ಕೊಡುವ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇದೆ. ಅದರ ಭಾಗವಾಗಿಯೇ ಈಗ ಹೊಸದೊಂದು ನ್ಯೂಕ್ಲಿಯರ್ ಸಬ್ಮರೀನ್ ಬೇಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಕೂಡ ಭಾರತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ನೌಕಾನೆಲೆಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಹಾಗೇನೆ ಒಂದು ಮುಖ್ಯ ಕಚೇರಿ ದೆಹಲಿಯಲ್ಲಿದೆ. ಇನ್ನುಳಿದಂತೆ ವೆಸ್ಟರ್ನ್ ನಾವಲ್ ಕಮಾಂಡ್, ಸದರ್ನ್ ನಾವಲ್ ಕಮಾಂಡ್ ಹಾಗೂ ಈಸ್ಟರ್ನ್ ನಾವಲ್ ಕಮಾಂಡ್ ಮತ್ತು ಅಂಡಮಾನ್ ನಿಕೋಬಾರ್ ಹೀಗೆ 4 ನಾವೆಲ್ ಕಮಾಂಡ್ಗಳು ನಮ್ಮಲ್ಲಿವೆ. ಇಲ್ಲಿ ವೆಸ್ಟರ್ನ್ ನಾವೆಲ್ ಕಮಾಂಡ್ ನಲ್ಲಿ ಗುಜರಾತ್, ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನೌಕಾನೆಲೆಗಳಿವೆ. ನಮ್ಮ ಕಾರವಾರದಲ್ಲಿನ 3 ನೌಕಾನೆಲೆಗಳು ಕೂಡ ಈ ವೆಸ್ಟರ್ನ್ ನಾವೆಲ್ ಕಮಾಂಡ್ಗೆ ಒಳಪಡುತ್ತವೆ. ಹಾಗೇನೆ ಸದರ್ನ್ ನಾವೆಲ್ ಕಮಾಂಡ್ ಅಲ್ಲಿ ಲಕ್ಷದ್ವೀಪ, ಕೇರಳ, ಗೋವಾ, ಮಹಾರಾಷ್ಟ್ರ, ಒಡಿಸ್ಸಾ,
ಗುಜರಾತ್ ಹಾಗೂ ತಮಿಳುನಾಡಿನ ಒಂದಷ್ಟು ನೌಕಾನೆಲೆಗಳನ್ನು ಸೇರಿಸಲಾಗಿದೆ. ಇನ್ನು ಈಸ್ಟರ್ನ್ ಕಮಾಂಡಲ್ಲಿ ಆಂಧ್ರಪ್ರದೇಶ, ತಮಿಳುನಾಡು, ಒಡಿಸ್ಸಾ ಹಾಗೂ ಪಶ್ಚಿಮ ಬಂಗಾಳಗಳಿವೆ. ಹಾಗೆಯೇ ಅಂಡಮಾನ್ ನಿಕೋಬಾರಲ್ಲಿ ಕೂಡ ಭಾರತದ ಒಂದು ನಾವಲ್ ಕಮಾಂಡ್ ಇರುತ್ತೆ. ಹಾಗೆ ನಮ್ಮಲ್ಲಿ ಸದ್ಯಕ್ಕೆ 67 ನೌಕಾ ನೆಲೆಗಳಿವೆ. ಇನ್ನೆರಡು ವರ್ಷದಲ್ಲಿ ಈ ಪಟ್ಟಿಗೆ ಮತ್ತೊಂದು ನೌಕಾನೆಲೆ ಕೂಡ ಸೇರ್ಪಡೆಯಾಗುತ್ತೆ. ಅದೇ INS ವರ್ಷ. ಗೆಳೆಯರೆ, INS ವರ್ಷ ನ್ಯೂಕ್ಲಿಯರ್ ಸಬ್ಮರೈನ್ಗಳಿಗಾಗಿಯೇ ನಿರ್ಮಾಣವಾಗ್ತಾ ಇರುವಂತಹ ನೌಕಾನೆಲೆ. ಇದನ್ನು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ನೌಕಾನೆಲೆಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿನ ರಾಮ್ಬಿಲ್ಲಿ ಅನ್ನೋ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸಬ್ಮರೈನ್ ಬೇಸ್ ನಿರ್ಮಾಣಕ್ಕೆ 2010ರಿಂದ ಕೂಡ ಪ್ರಯತ್ನಗಳು ನಡೀತಾ ಇದ್ವು. ಆದರೆ ಈಸ್ಟರ್ನ್ ಕೋಸ್ಟ್ ಅಲ್ಲಿ ಅರಣ್ಯ ಭೂಮಿಯನ್ನ ಇದಕ್ಕೆ ಬಳಸ್ಕೋಬೇಕಾದ ಅನಿವಾರ್ಯತೆ ಇದ್ದ ಕಾರಣದಿಂದ ಅದಕ್ಕೆ ಅನುಮತಿ ಸಿಗುವುದು ತುಂಬಾ ವಿಳಂಬ ಆಯಿತು. ಹೀಗಾಗಿ ಅಲ್ಲಿ ಕೆಲಸ ಕಾರ್ಯಗಳು ಇತ್ತೀಚೆಗೆ ಆರಂಭ ಆಗಿವೆ. ಅಲ್ಲಿ ಎಲ್ಲ ಮುಗಿಯೋದಕ್ಕೆ 2 ವರ್ಷಗಳ ಕಾಲ ಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ನೌಕಾನೆಲೆಯನ್ನ ಒಟ್ಟು $3.25 ಬಿಲಿಯನ್ ವೆಚ್ಚದಲ್ಲಿ, ಅಂದ್ರೆ ಸರಿಸುಮಾರು 30,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು, ಇಲ್ಲಿ 12 ನ್ಯೂಕ್ಲಿಯರ್ ಸಬ್ಮರೈನ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆ ಅರಿಹಂತ್ ಕ್ಲಾಸ್ ಸಬ್ಮರೈನ್ಗೂ ಇಲ್ಲಿ ಅವಕಾಶ ಇರುತ್ತೆ. ಅಷ್ಟೊಂದು ಅತ್ಯಾಧುನಿಕವಾಗಿ ಈ INS ವರ್ಷ ನಿರ್ಮಾಣ ಆಗ್ತಾ ಇದೆ. ಅಲ್ಲ, ಇದೊಂದು ನೌಕಾನೆಲೆಯಿಂದ ಭಾರತಕ್ಕಾಗಬಹುದಾದ ಲಾಭಗಳೇನು? ಗೆಳೆಯರೆ, ಸದ್ಯಕ್ಕೆ ಭಾರತದ ಸಬ್ಮರೈನ್ಗಳನ್ನ ಈಗಿರುವ ನೌಕಾನೆಲೆಗಳಲ್ಲೇ ನಿಲ್ಲಿಸಲಾಗ್ತಾ ಇದೆ. ಆದರೆ ಇಲ್ಲಿ ಸಬ್ಮರೈನ್ಗಳಿಗೆ ಅಂತಲೇ ಒಂದು ಪ್ರತ್ಯೇಕ ನೌಕಾನೆಲೆಯನ್ನ ನಿರ್ಮಾಣ ಮಾಡಿದ್ದೆ ಆದರೆ ಕ್ವಾಡ್ ದೇಶಗಳಿಗೆ ಕೂಡ ಇದರ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಕ್ವಾಡ್ ದೇಶಗಳು ಅಂದ್ರೆ ಜಪಾನ್, ಆಸ್ಟ್ರೇಲಿಯಾ ಹಾಗೂ ಅಮೆರಿಕಾದ ಸಬ್ಮರೈನ್ಗಳು ಓಡಾಡ್ತಾ ಇರುತ್ತವೆ. ಅವುಗಳಿಗೇನಾದರೂ ಸಮಸ್ಯೆ ಆದರೆ ಅದನ್ನು ಸರಿಪಡಿಸೋದಕ್ಕೆ, ಮೇಂಟೆನೆನ್ಸ್ಗೆ, ರಿಪೇರಿಗೆ, ಆಗಾಗ ಲಂಗರ್ ಹಾಕೋದಿಕ್ಕೆ, ಇದೆಲ್ಲದಕ್ಕೂ ಈ ನೌಕಾನೆಲೆಯನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಭಾರತ ಭವಿಷ್ಯದ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನೌಕಾನೆಲೆಯ ಸ್ಥಾಪನೆಯನ್ನ ಮಾಡ್ತಾ ಇದೆ. ಗೆಳೆಯರೆ, ಸದ್ಯಕ್ಕೆ ಭಾರತದ ಬಳಿಯಲ್ಲಿ 20 ಸಬ್ಮರೈನ್ಗಳಿವೆ. ಅದರಲ್ಲಿ 12 ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೈನ್ಗಳಾದ್ರೆ ಇನ್ನುಳಿದ 4 ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೈನ್ಗಳಾಗಿವೆ. ಇಲ್ಲಿ INS ಅರಿಹಂತ್, INS ಅರಿಘಾತ್ ಹಾಗೂ INS ಅರಿದಮನ್ ಭಾರತದಲ್ಲೇ ತಯಾರಾಗಿ ನೌಕಾಪಡೆಯನ್ನು ಸೇರಿವೆ. ಇನ್ನು S-4 ಸಬ್ಮರೈನ್ ನಿರ್ಮಾಣ ಕಾರ್ಯ ಆಗ್ತಾ ಇದ್ದು ಅದು ಕೂಡ ಶೀಘ್ರವಾಗಿ ಭಾರತೀಯ ನೌಕಾಪಡೆಯನ್ನ ಸೇರುತ್ತೆ. ಸದ್ಯಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಸಬ್ಮರೈನ್ಗಳು ನಮ್ಮ ಬಳಿ ಇಲ್ಲ. ಹಾಗೇನೆ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕಿಂಗ್ ಸಬ್ಮರೈನ್ಗಳ ಕೊರತೆ ಕೂಡ ನಮಗಿದೆ. ಈ ಎರಡೂ ವಿಭಾಗಗಳಲ್ಲಿ ಭಾರತ ಮತ್ತಷ್ಟು ಕೆಲಸ ಮಾಡಬೇಕಾಗಿದೆ. ಈಗ 12 ಸಬ್ಮರೈನ್ಗಳನ್ನ ನಿಲ್ಲಿಸೋದಕ್ಕೆ ಬೇಕಾಗುವ ಒಂದು ಸಬ್ಮರೈನ್ ನೌಕಾನೆಲೆಯನ್ನ ತಯಾರು ಮಾಡಿಕೊಳ್ತಾ ಇರುವುದನ್ನು ನೋಡಿದರೆ ಮುಂದಿನ ಕೆಲವೇ ದಿನಗಳಲ್ಲಿ ಭಾರತ 12ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೈನ್ಗಳನ್ನು ನಿರ್ಮಾಣ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು 2036ರ ಹೊತ್ತಿಗೆ ಭಾರತದ ನೌಕಾಪಡೆಯಲ್ಲಿ ಅಟ್ಲೀಸ್ಟ್ ಚೈನಾ ವಿಷಯದಲ್ಲಿ ಡೆಟರೆನ್ಸ್ಗೆ ಬೇಕಾದಷ್ಟು ವ್ಯವಸ್ಥೆಗಳನ್ನಾದರೂ ಮಾಡ್ಕೋಬೇಕಾಗತ್ತೆ. ಇನ್ನೀಗಾಗಲೇ ಭಾರತೀಯ ರಕ್ಷಣಾ ಇಲಾಖೆ 2 ಸಬ್ಮರೈನ್ಗಳ ನಿರ್ಮಾಣಕ್ಕೆ ಅಸ್ತು ಹೊಂದಿದೆ. ಅದಕ್ಕೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಒಪ್ಪಿಗೆ ಕೂಡ ಕೊಟ್ಟಿದೆ. ಹೀಗಾಗಿ ಈ ಸಬ್ಮರೈನ್ ಪ್ರಾಜೆಕ್ಟ್ ಈಗ ನಿರ್ಮಾಣವಾಗ್ತಾ ಇರುವ INS ವರ್ಷ ನೌಕಾನೆಲೆಗಳು ಭಾರತದ ಪಾಲಿಗೆ ಗೇಮ್ ಚೇಂಜರ್ನ ಹಾಗೆ ಕಾಣ್ತಾ ಇವೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಅಡ್ಮಿರಲ್ ದಿನೇಶ್ ತ್ರಿಪಾಠಿ, ಈ ನೌಕಾನೆಲೆಗಳು ಭಾರತದ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿರುವುದು ಅಷ್ಟೇ ಅಲ್ಲದೆ ಇದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಗೆ ಕೂಡ ಸಾಕಷ್ಟು ನೆರವನ್ನು ಕೊಡುತ್ತವೆ. ಹಾಗೆಯೇ ಭಾರತ 2047ರ ಹೊತ್ತಿಗೆ ಸಂಪೂರ್ಣವಾಗಿ ಆತ್ಮನಿರ್ಭರಗೊಳ್ಳುವ ನಿಟ್ಟಲ್ಲಿ ಈ ಪ್ರಯತ್ನಗಳು ಫಲ ಕೊಡಲಿವೆ ಅಂತ ಹೇಳಿದ್ದಾರೆ. ಹಿಂದೂ ಮಹಾಸಮುದ್ರದಲ್ಲಿ ಚೈನಾ ಹಾಗೂ ಪಾಕಿಸ್ತಾನಗಳಿಗೆ ಟಕ್ಕರ್ ಕೊಡೋದಕ್ಕೆ ಈ ರೀತಿಯ ಕ್ರಮಗಳು ಅತ್ಯವಶ್ಯಕ ಅಂತ ಕೂಡ ದಿನೇಶ್ ತ್ರಿಪಾಠಿ ಹೇಳ್ತಾ ಇದ್ದಾರೆ. ಈ ನೌಕಾನೆಲೆ ಇನ್ನು2 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದ್ದು 2036ರ ಹೊತ್ತಿಗೆ ಭಾರತ ಸಂಪೂರ್ಣ ಸ್ವದೇಶಿ ನಿರ್ಮಿತ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕಿಂಗ್ ಸಬ್ಮರೈನ್ಗಳನ್ನು ಹೊಂದಲಿದೆ ಅಂತ ತ್ರಿಪಾಠಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೊಂದು ಕಡೆ ಸಬ್ಮರೈನ್ಗಳ ಬಗ್ಗೆ ತಲೆ ಕೆಡಿಸಿಕೊಂಡಿರೋ ಭಾರತ ಅದರ ಜೊತೆ ನೌಕಾಪಡೆಗೆ ಬೇಕಿರುವ ಇನ್ನಷ್ಟು ನೌಕೆಗಳನ್ನು ಕೂಡ ಒದಗಿಸಿಕೊಡ್ತಾ ಇದೆ. ಯುಕ್ರೇನ್ನ ಇಂಜಿನ್ ಹಾಗೂ ರಷ್ಯಾ ನಿರ್ಮಿತ INS ತುಶಿಲ್ ಈಗ ಭಾರತೀಯ ನೌಕಾಪಡೆಯನ್ನು ಸೇರ್ಕೊಂಡಿದೆ. ಇದು ಮಲ್ಟಿ ರೋಲ್ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದ್ದು ರಷ್ಯಾದ ಕಿಲಿನಿಂಗಾರ್ಡ್ನಲ್ಲಿನ ಯಾಂತರ್ ಶಿಪ್ ಯಾರ್ಡ್ ಅಲ್ಲಿ ಈ ಫ್ರಿಗೇಟ್ ನಿರ್ಮಾಣ ಆಗಿದೆ. ವಿಶೇಷ ಅಂದ್ರೆ ಇದು ನಿರ್ಮಾಣಗೊಂಡಿರುವುದು ರಷ್ಯಾದಲ್ಲಿ, ಆದರೆ ಇದರಲ್ಲಿ
ಬಳಸಲಾಗಿರುವ ಎಂಜಿನ್ ಇದೆಯಲ್ಲ ಅದು ಯುಕ್ರೇನ್ದು. ಗೆಳೆಯರೆ, ಈ ಫ್ರಿಗೇಟ್ ಅನ್ನ ಭಾರತ ಆರ್ಡರ್ ಮಾಡಿದ್ದು 2016ರಲ್ಲಿ. ಅವತ್ತಿಗೆ ಕ್ರಿವಾಕ್ 3 ಕ್ಲಾಸ್ನ ವಾರ್ಶಿಪ್ಗೆ ಭಾರತ ಬೇಡಿಕೆ ಇಟ್ಟಿತ್ತು. ಈ ರೀತಿಯ ಫ್ರಿಗೇಟ್ಗಳಿಗೆ ಗ್ಯಾಸ್ ಟರ್ಬೈನ್ ಇಂಜಿನ್ ಸಿದ್ಧ ಆಗ್ತಾ ಇದ್ದದ್ದು ಯುಕ್ರೇನ್ನಲ್ಲಿ. ಹೀಗಾಗಿ ಈ ಶಿಪ್ ನಿರ್ಮಾಣದ ಹಿಂದೆ ರಷ್ಯಾ ಹಾಗೂ ಯುಕ್ರೇನ್ಗಳೆರಡೂ ಕೈ ಜೋಡಿಸಿದ್ವು. ಅದಾದ ಬಳಿಕ 2022ರಲ್ಲಿ ಎರಡೂ ದೇಶಗಳ ನಡುವೆ ಯುದ್ಧ ಶುರುವಾಯಿತು. ಅಷ್ಟರೊಳಗಾಗಲೇ ಎಂಜಿನ್ ರಷ್ಯಾಗೆ ಬಂದಾಗಿತ್ತು. ಹೀಗಾಗಿ ಈ ಫ್ರಿಗೇಟ್ ಈಗ ಸಿದ್ಧಗೊಂಡಿದೆ, ಅದು ಭಾರತದ ಕಡೆಗೆ ಹೊರಟಿದೆ. ಇಂಥ ಫ್ರಿಗೇಟ್ಗಳ ಅಗತ್ಯ ಭಾರತಕ್ಕೆ ತುಂಬಾನೇ ಇದೆ. ಭಾರತೀಯ ನೌಕಾಪಡೆಗೆ ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲದೆ ಸಾಗರ ಕಳ್ಳರ ವಿರುದ್ಧ ಹೋರಾಡುವುದರಲ್ಲಿ ಕೂಡ ಇದು ಸಾಕಷ್ಟು ನೆರವನ್ನು ಕೊಡಲಿದೆ. ಈ ಫ್ರಿಗೇಟ್ ಅಲ್ಲಿ ಸರ್ಫೇಸ್ ಟು ಏರ್ ಮಿಸೈಲುಗಳು, ಆಂಟಿಶಿಪ್ ಮಿಸೈಲುಗಳು, ಟಾರ್ಪೆಡೋಗಳನ್ನು ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಇವುಗಳ ಸ್ಪೀಡು ಹಾಗೂ ಮ್ಯಾನ್ಯೂವರಬಿಲಿಟಿಗಳು ಡೆಸ್ಟ್ರಾಯರ್ಗಳಿಗಿಂತ ಹೆಚ್ಚಾಗಿರುತ್ತವೆ. ಹೀಗಾಗಿ ಇವುಗಳನ್ನು ಶಿಪ್ಗಳಿಗೆ ಎಸ್ಕಾರ್ಟ್ ಮಾಡೋದಕ್ಕೆ ಆಂಟಿ ಸಬ್ಮರಿನ್ ವಾರ್ಫೇರ್ ಅಲ್ಲಿ ಹಾಗೂ ಮ್ಯಾರಿಟೈಮ್ ಪ್ಯಾಟ್ರೋಲಿಂಗ್ ಅಲ್ಲಿ ಕೂಡ ಇವುಗಳನ್ನು ಬಳಸ್ತಾರೆ. ಇನ್ನು ಇದಕ್ಕಿಟ್ಟಿರೋ ಹೆಸರು ಇದೆಯಲ್ಲ ತುಶೀಲ್ ಅಂತ. ಹಾಗಂದ್ರೆ ದಿ ಪ್ರೊಟೆಕ್ಟರ್ ಶೀಲ್ಡ್ ಅಂತ ಅರ್ಥ. ಇದನ್ನ ಅಭೇದ್ಯ ಕವಚ ಅಂತ ಕೂಡ ಕರೆಯಲಾಗುತ್ತೆ. ಇಂಥ ಫ್ರಿಗೇಟ್ ಈಗ ಭಾರತದ ನೌಕಾಪಡೆಗೆ ಸೇರ್ತಾ ಇರೋದ್ರಿಂದ ನಮ್ಮ ನೌಕಾಪಡೆಯ ಶಕ್ತಿ ಮತ್ತಷ್ಟು ಹೆಚ್ಚಂತೂ ಆಗುತ್ತೆ. ಇದು ಗೆಳೆಯರೆ ಭಾರತದ ಸಬ್ಮರಿನ್ ಬೇಸ್ ಹಾಗೂ ತುಶೀಲ್ ಮಿಸೈಲ್ ಫ್ರಿಗೇಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.